ಧನು ಅವರೇ, ನೀವು ಲೈವ್ ಮಾಡಿದ್ರಾ? ನಿಮ್ಮದು ಚಾನಲ್ ಇದೆಯಾ? ಲೈವ್ ಮಾಡಿದ್ರಾ ನೀವು? ನಾನು ಬಂದಿದ್ದೆ ನಿಮ್ಮ ಲೈವಿಗೆ, ನೆನಪಿಲ್ಲ. ಓಕೆ ಸಿಸ್ಟರ್, ಬಾಯ್. 8:30ಗೆ ಡ್ಯೂಟಿ, ಕಾಕಿನಾಡು ಟು ಹೈದ್ರಾಬಾದ್ ಅಲ್ಲ ಲೈವ್ಲು ಕಳಿಸ್ತಾ. ಹಾಂ ಓಕೆ ಬ್ರದರ್, ಓಕೆ ಬಾಯ್ ಬ್ರದರ್, ಥ್ಯಾಂಕ್ ಯು. ಅದು ತಿನ್ನೋದಿಲ್ಲ ಸೋಯಾ. ಸೋಯಾ ಚಂಕ್ಸ್ ತಿಂತಾರೆ. ಇದು ಸೋಯಾಬೀನ್ ಬರುತ್ತಲ್ಲ, ಅದು ಸೋಯಾಬೀನಲ್ಲಿ ಏನು ಮಾಡ್ತಾರೆ ಗೊತ್ತಾ, ಅದು ಗ್ರೇವಿ ಮಾಡ್ತಾರೆ ಚಪಾತಿಗೆ ಅಂತೇಳಿ, ಸಖತ್ತಾಗಿರುತ್ತೆ. ನಂಗೆ ಇಷ್ಟ ತಿನ್ನೋದಕ್ಕೆ, ಅದೇ ನಾನು ತಿನ್ನೋದು ಬಿಟ್ಟಿದ್ದೀನಿ. ಸೇಮ್ ನಾನ್ ವೆಜ್ ತಿನ್ನಂಗೆ ಇರುತ್ತೆ ಅದು ಸೋಯಾಬೀನ್ದು, ಚೆನ್ನಾಗಿರುತ್ತೆ, ನಂಗೆ ಇಷ್ಟ. ಬಟ್ ತಿನ್ನೋದು ಬಿಟ್ಟಿದ್ದೀನಿ, ಅದು ತಿನ್ನಂಗಿಲ್ಲ ಅಂತ. ಐ ಆಮ್ ಕಮ್ಮಿಂಗ್. ಎಸ್ ಪಿ, ಥ್ಯಾಂಕ್ ಯು, ಬಾಯ್ ಎಸ್ ಪಿ. ಅಕ್ಕ ಡೇಟ್ ಲೈವ್ ಮಾಡ್ತೀರಾ ಅಕ್ಕ? ಇಲ್ಲ, ಇದು ಎಂಡ್ ಆದಮೇಲೆ ಮತ್ತೆ ಮಾಡಲ್ಲ. ಇದೆ ಯಾವಾಗ ಎಂಡ್ ಆಗುತ್ತೆ ಗೊತ್ತಿಲ್ಲ. ತಿನ್ನೋದಿಲ್ಲ ಸರಿ. ಹಾಂ ಗೊತ್ತಾಯ್ತು, ಬೈಬೇಡ ಅವರು. ಓಕೆ, ನೆನಪಾಯಿತು ಈಗ. ಓಕೆ ನೈಟ್ ಲೈವ್ ಮಾಡೋದಿಲ್ಲ. ಈ ಲೈವ್ ಎಂಡ್ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ನನಗೆ ರಂಜು. ಎಂಡ್ ಆದಮೇಲೆ ಮತ್ತೆ ಮಾಡಲ್ಲ. ಇವತ್ತು ಇದೇ ಲಾಸ್ಟ್ ಲೈವು, ನೈಟ್ ಮತ್ತೆ ಮಾಡೋದಿಲ್ಲ. ಇದು ಎಂಡ್ ಆಗೋವರೆಗೂ ಇರ್ತೀನಿ ಅಷ್ಟೇ. ಏನಾಗಲಿ ಮುಂದೆ ಸಗಣಿ ಹಾಡು ಕೇಳಿದ್ದಲ್ಲ. ಓಕೆ ಧನು ಅವರು, ಓಕೆ. ಪಲಾವ್ಗೆ ಸೋಯಾ ಹಾಕ್ತಾರೆ. ಹಾಂ ಸೋಯಾ ಹಾಕ್ತಾರೆ, ಚೆನ್ನಾಗಿರುತ್ತೆ. ನಿಮ್ಮ ಲೈವ್ಗೆ ಬಂದಿದೆ. ಓಕೆ ಹೇಳಿ ಧನು ಅವರೇ. ನಮ್ಮ ಸ್ಕೂಲ್ ಊಟಕ್ಕೆ, ಅಯ್ಯೋ ಸ್ಕೂಲ್ ಊಟಕ್ಕೆ ಹಾಕ್ತಿದ್ರಾ? ಏನು ಮಾಡ್ತಿದ್ರು ಗೊತ್ತಾ? ಒಂದು ಕಾಮಿಡಿ ಗೊತ್ತಾ? ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲ್ ಗೊತ್ತಾ ಎಸ್ ಪಿ? ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ದಾಸರಳ್ಳಿಯಲ್ಲಿ. ಅಲ್ಲಿ ಏನು ಮಾಡ್ತಿದ್ರು ಗೊತ್ತಾ? ಅಂದರೆ ನಮಗೆ ಗೊತ್ತಿರಲಿಲ್ಲ ಅದು ನಾನ್ ವೆಜ್ ಅಂತ ಗೊತ್ತಿರಲಿಲ್ಲ. ನಾವು ತಿಂತಿದ್ವಲ್ಲ ನಾನ್ ವೆಜ್, ನಮಗೇನು ಅನಿಸಿರಲಿಲ್ಲ. ಇಸ್ಕಾನಿಂದ ನಮಗೆ ಫುಡ್ ಬರ್ತಿತ್ತು ಆಯಿತಾ, ಇಸ್ಕಾನಿಂದ ನಮಗೆ ಊಟ ಬರ್ತಿತ್ತು. ಹಾಯ್ ಜೀವನ್, ಹಾಯ್. ಇಸ್ಕಾನಿಂದ ಊಟ ಬರ್ತಿತ್ತು. ಏನು ಬುಧವಾರ ನಮಗೆ ಟೊಮೆಟೊ ಬಾತ ಪಲಾವು ಕಳಿಸೋರು. ಗೊತ್ತಾಯ್ತು ಬಿಡಿ. ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಜೊತೆಯಲ್ಲಿ ಓದೋ ಫ್ರೆಂಡ್ಸು, ನೀನು ನಾನ್ ವೆಜ್ ತಿನ್ನಲ್ಲ ತಾನೇ, ಮತ್ತು ನಾನ್ ವೆಜ್ ಹಾಕಿದ್ದಾರೆ ಫುಡ್ಗೆ ಅಂತ ಸಿಕ್ಕೋರು. ಒಂದು ವಾರ ಎಲ್ಲ ತೆಗ್ದು ಬಿಸಾಕ್ಬಿಡ್ತಿದ್ರು. ಅಲ್ಲಿ ಲಿಂಗಾಯತ್ಸು ಮತ್ತು ಬ್ರಾಹ್ಮಿಣ್ಸು ಫ್ರೆಂಡ್ಸ್ ಇದ್ದರು, ಅವರೆಲ್ಲ ಬಿಸಾಕ್ಬಿಡ್ತಿದ್ರು. ಮತ್ತು ತಿಂತಾನೆ ಇರಲಿಲ್ಲ, ಸುಮ್ಮನಾಗ್ಬಿಟ್ಟು ನಾನು ತಿನ್ನಲ್ಲ ಅಂತ. ಆಮೇಲೆ ಮ್ಯಾಮ್ ನಮ್ಮ ಟೀಚರ್ಸ್ ಕನ್ಫ್ಯೂಸ್, ಅದು ತರಕಾರಿ ಥರನೇ, ಅದು ಸಸ್ಯಾಹಾರಿನೇ, ತಿಂದ್ರಪ್ಪ, ದೇವಸ್ಥಾನದಿಂದ ಕಳ್ಸೋದು ಮಾಂಸ ಎಲ್ಲ ಕಳಿಸ್ತಾರ ಆಮೇಲೆ ತಿಂದಿದ್ದು. ಆವಾಗ ಗೊತ್ತಾಯಿತು, ನಾನ್ ವೆಜ್ ಎಲ್ಲ ವೆಜ್ ಅಂತ ಎಲ್ಲರಿಗೂ. ಅದೊಂದು ಮೆಮೊರಿ ಚೆನ್ನಾಗಿರುತ್ತೆ. ಹಾಯ್ ಗೊಂಬೆ, ಹಾಯ್ ಜೀವನ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಅವರ್ ಲೈವ್. ಫಸ್ಟ್ ಡೇ ಯಾವುದೋ ಬಿರಿಯಾನಿ ಕಳ್ಸೋರೆ ಅಂತ ಊಟ ಮಾಡಿರಲಿಲ್ಲ ಅವ್ರಿಗೆ. ನಿಂದು ಅದೇನಾ? ಇವಾಗ ಬೆಟರ್, ಬಟ್ ಬ್ರೈನ್ ಫೋರ್ ಮತ್ತು ಸ್ವಲ್ಪ ವೀಕ್ನೆಸ್ ಆಗುತ್ತೆ. ಹೌದಾ, ಹುಷಾರು. ನಾನು ಯಾರಂತ ಗೊತ್ತಾಯ್ತಾ ಇಲ್ವ? ಗೊತ್ತಾಯಿತು. ಎಸ್ ಪಿ 1 ವೀಕ್ ಊಟನೇ ಹೋಗಿಲ್ಲ. ಆಮೇಲೆ ನಮ್ಮ ಸೈನ್ಸ್ ಟೀಚರ್ ಬೈದರು. ನಮ್ಮ ಸ್ಕೂಲಲ್ಲೂ ಹಂಗೆ ಆಗಿದ್ದು. ನನ್ನ ಫ್ರೆಂಡ್ಸ್ ಎಲ್ಲ ತಿಂದಿರಲಿಲ್ಲ ಕೆಲವರು. ಆಮೇಲೆ ಮಾಂಸ ಅಲ್ಲ ಅಂತ. ಹೌದು ಮಾಂಸ ಅಲ್ಲ. ನಿಧಿ ಇನ್ನೂ ಬಂದಿಲ್ಲ, ನಾನು ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಬರ್ತಾಳೆ ಜೀವನ್. ಬಾಯ್ ಯಾಕೆ ಹೇಳ್ತಿದ್ದೀರಾ ಧನವರೇ? ಬಾಯ್ ಯಾಕೆ ಹೇಳ್ತಿದ್ದೀರಾ? ಇಷ್ಟ ಇದೆ ಸಪೋರ್ಟ್ ಮಾಡಿ. ಬ್ಯುಸಿ ಇದ್ದರೆ ಓಕೆ, ಹೋಗಿ ಬನ್ನಿ, ಒಳ್ಳೇದಾಗಲಿ. ನಿಧಿ ಇದ್ದೀರಾ? ನಿಧಿ ಇನ್ನೂ ಬಂದಿಲ್ಲ. ಆ ಸ್ಮೆಲ್ಗೆ ಜಾಸ್ತಿ ತಿನ್ಬೇಕು ಅನಿಸುತ್ತೆ ಅಲ್ಲ? ಚೆನ್ನಾಗಿರುತ್ತೆ. ನಾನು ಅಮ್ಮಂಗೆ ಎಲ್ಲಿ ಮಾಡಿಸ್ಕೋಬೇಕು ನಾನು ಹೋಗೋಷ್ಟರಲ್ಲಿ. ಅಮ್ಮ ಸೋಯಾಬೀನ್ ಹಾಕ್ಬಿಟ್ಟು ಏನಾದ್ರು ಇಲ್ಲ ಸೋಯಾಬೀನ್ ಗ್ರೇವಿ ಮಾಡಿಕೊಡು ಅಂತೀನಿ. ಚಪಾತಿ ಮಾಡಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಒಳ್ಳೆ. ಈಗ ಹೆಂಗೋ ನಾನು ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಲ್ಲ. ಹಾಂ ನೀವು ಇಸ್ಕಾನ್ ಊಟ ತಿಂದಿದ್ದೀರಾ ಎಸ್ ಪಿ? ನೀವು ಇಸ್ಕಾನ್ ಊಟ ತಿಂದಿದ್ದೀರಾ? ಯಾರು ಬೇಜಾರು ಮಾಡ್ಕೊಂಡು ಹೋಗಬೇಡಿ ಲೈವಿಂದ. ಇಸ್ಕಾನ್ ಊಟ ಅಂದರೆ ನನಗೆ ಎಲ್ಲ ಚೆನ್ನಾಗಿರ್ತಿತ್ತು. ಆದರೆ ಇಸ್ಕಾನ್ ಫೇವ್ರೇಟ್ ಊಟ ಅಂದರೆ ಬಿಸಿಬೇಳೆ ಬಾತಪ್ಪ, ಸಖತ್ ಇಷ್ಟ. ಬಿಸಿಬೇಳೆ ಬಾತು ಮತ್ತು ಸ್ವೀಟ್ ಪೊಂಗಲ್ಲು ಸಖತ್ತಾಗಿರ್ತಿತ್ತು ಗೊತ್ತಾ, ಎಷ್ಟು ಚೆನ್ನಾಗಿರ್ತಿತ್ತು. ಆಚೆ ಊಟಕ್ಕೆ ಹೋದಾಗ ಚೆನ್ನಾಗಿ ಇಸ್ಕಾನ್ ಊಟನೇ ಫೇಮಸ್ಸು. ಸ್ವಲ್ಪ ಕೆಲಸ ಇದೆ, ಆಮೇಲೆ ಹಾಂ ಓಕೆ ಧನವ್ರೆ, ಓಕೆ ಬಾಯ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಟು ಅವರ್ ಲೈವ್ ಸ್ಟ್ರೀಮ್. ಒಳ್ಳೇದಾಗಲಿ, ಹೋಗಿ ಬನ್ನಿ. ನೋ ಸ್ಕೂಲ್ಗೆ ಫುಲ್ ಇಸ್ಕಾನ್. ಹಾಂ ನಮ್ಮ ಸ್ಕೂಲ್ಗೂ ಅಷ್ಟೇ ಇಸ್ಕಾನಿಂದನೇ ಬರ್ತಿದ್ದಿದ್ದು ನಮ್ಮ ಸ್ಕೂಲ್ಗೂ ಕೂಡ. ಥ್ಯಾಂಕ್ ಯು. ಯಾರಿದ್ದೀರಾ ಮೆಸೇಜ್ ಮಾಡಿ. ವಾಂಗಿಬಾತ್ ನಮಗೇನು ಬರ್ತಿರ್ಲಿಲ್ಲ. ಪಲಾವ್ ಬರ್ತಿತ್ತು, ಟೊಮೆಟೊ ಬಾತ್ ಬರ್ತಿತ್ತು. ಪಲಾವು ಟೊಮೆಟೊ ಬಾತ್ ಬರ್ತಿತ್ತು. ಅದೇ ಸ್ಯಾಟರ್ಡೆ ಮಾತ್ರ ಪೊಂಗಲ್
ಪೊಂಗಲ್ ಮಾತ್ರ ಪೊಂಗಲ್ಲು ಬರ್ತಿತ್ತು